ದಯವಿಟ್ಟು ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರಾತ್ರಿ ಟ್ಯಾಬ್ಲೆಟ್ ತೊಗೊಂಡು ಮಲಗೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ. ಇವತ್ತು ನಾನು ಲೇಟಾಗಿ ಎದ್ದಿದ್ದೆ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಎದ್ದು ಬ್ರಷ್ ಮಾಡ್ಕೊಂಡು ಆಟಾಡ್ತಾಯಿದ್ರು. ಅಮ್ಮ ಬೆಳಗಿನ ತಿಂಡಿ ರೆಡಿ ಮಾಡ್ತಾಯಿದ್ರು. ಹಾಗೆ ನಮ್ಮೂರಿನಲ್ಲಿ 3-4 ದಿವಸದಿಂದ ತುಂಬಾ ಮಳೆ ಆಗಿದ್ದ ಕಾರಣ ಇವತ್ತು ಸ್ವಲ್ಪ ಬಿಸಿಲು ಕಾಣ್ತಾ ಇತ್ತು ಅಂತ ಬಾಗಿಲಿಗೆ ರಂಗೋಲಿ ಹಾಕ್ಕೊಂಡೆ. ಆಮೇಲೆ ಹಾಸಿಗೆಗಳನ್ನೆಲ್ಲ ಜೋಡಿಸ್ಕೊಂಡೆ. ನನ್ನ ಮಗಳು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದೊಂದೇ ಹಾಸಿಗೆಗಳನ್ನ ತೊಗೊಂಬಂದು ಕೊಟ್ಟಳು. ಹಾಸಿಗೆ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡ್ವಿ. ರಾತ್ರಿ ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಅನ್ನ ಉಳಿದ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಿಂಬೆಹಣ್ಣು ಚಿತ್ರಾನ್ನ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ ಇಲ್ಲ ನಿಖಿಲ್ ಓಡೋಗ್ಬಿಡುತ್ತೆ. ನಮ್ಮನೆಯವರು ಯಾವಾಗಲೂ ಮಗನಿಗೆ ಹೇಳ್ದಲೇ ಅಂಗಡಿಗೆ ಹೋಗಿ ಬಂದುಬಿಡ್ತಾರೆ. ಆದರೆ ಇವತ್ತು ಸಿಗಾಕ್ಕೊಬಿಟ್ರು. ಚಪ್ಪಲಿ ಹಾಕ್ಕೊಂಡ್ದಲೇ ಕರ್ಕೊಂಡು ಹೋಗಲ್ಲ ಅಂದಿದ್ದಕ್ಕೆ ಅವ್ನು ಚಪ್ಪಲಿ ಹಾಕ್ಕೊಳಕ್ಕೆ ಮನೆ ತನಕ ಬಂದರೆ ಬಿಟ್ಟಾಕಿ ಹೋಗ್ಬಿಡ್ತಾರೆ ಅಂತ ನನ್ನ ಕೈಲೇ ಚಪ್ಪಲಿ ತರಿಸಿ ಕೊನೆಗೂ ಹಾಕ್ಕೊಂಡು ಅಂಗಡಿಗೆ ಹೋದರು. ನಾನು ಕಸ ಎಲ್ಲ ಗುಡಿಸ್ಕೊಂಡೆ ಅವ್ರು ಬರೋದ್ರೊಳಗಡೆ. ಆಮೇಲೆ ಅಂಗಡಿಯಿಂದ ಬಂದರು. ಏನೇನೋ ತಿಂಡಿಗಳು ತೊಗೊಂಡು ಬಂದಿದ್ದಾರೆ. ಅದರಲ್ಲಿ ಎಲ್ಲರಿಗೂ ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ಹಂಚ್ತಾಯಿದ್ರು. ಆಮೇಲೆ ಮಕ್ಕಳು ಎಲ್ಲರೂ ತಿಂಡಿ ಮುಗಿಸ್ಕೊಂಡ್ರು ಬೇಗ. ಅಮ್ಮ ಕೂಡ ಮಕ್ಕಳಿಗೆ ತಲೆ ಎಲ್ಲ ಬಾಚಿಬಿಟ್ರು. ನಂದು ಕೈ ಆಗಿರುವಂಥ ಗಾಯ ಇನ್ನೂ ವಾಸಿಯಾಗಿಲ್ಲ. ಹಾಗಾಗಿ ಪಾಪ ನಮ್ಮಮ್ಮನ ಮೇಲೆ ಎಲ್ಲ ಲೋಡು. ಅವರು ತಲೆ ಎಲ್ಲ ಬಾಚಿಬಿಟ್ರು. ಆದರೆ ನನ್ನ ಮಗಳು ಒಬ್ಬಳು ರೆಡಿಯಾಗಿದ್ದಾಳೆ, ಒಬ್ಬಳು ಇನ್ನೂ ರೆಡಿಯಾಗಿಲ್ಲ ಅಂತ ಕಾಯ್ತಾ ಇದ್ಲು. ಆಮೇಲೆ ಕಿಚಿ ಪಿಚಿ ಅಂತ ಸಣ್ಣ ಪುಟ್ಟ ಜಗಳ ಮಾಡಿಕೊಂಡು ಇಬ್ಬರು ಅಕ್ಕ ತಂಗಿ ಸ್ಕೂಲ್ ಕಡೆಗೆ ಹೊರಟರು. ತಮ್ಮ ಬಾಯ್ ಹೇಳ್ತಾ ಇದ್ದಾನೆ. ಅವರೆಲ್ಲ ಹೋದ್ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ತೊಳ್ಕೊಳ್ಳೋದು. ಹಾಗಾಗಿ ನಿಧಾನಕ್ಕೆ ಅದೇ ಕೈನಲ್ಲಿ ಕುತ್ಕೊಂಡು ತೊಳ್ಕೊಂಡೆ. ಅಮ್ಮ ತೊಳಿತೀನಿ ಅಂದರು. ಪಾಪ ಅವರು ಎಷ್ಟು ಕೆಲಸ ಮಾಡ್ತಾರಲ್ವ, ಹಾಗಾಗಿ ನಾನು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ. ಮತ್ತು ರಾತ್ರಿ ಅಡುಗೆಗೆ ಏನಾದರೂ ಮಾಡಬೇಕಿತ್ತಲ್ವ, ಹಾಗಾಗಿ ನಮ್ಮ ತೋಟದಲ್ಲಿ ಸ್ವಲ್ಪ ಒಣಗೊನೆ ಸೊಪ್ಪೆಲ್ಲ ಬಿಟ್ಟಿತ್ತು. ಅದನ್ನೆಲ್ಲ ಅಮ್ಮ ಕುಯ್ದಿಟ್ರು. ಆಮೇಲೆ ನಾವು ತಿಂಡಿ ಮಾಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿಬಿಟ್ಟಿತ್ತು. ಬೇಗ ತಿಂಡಿ ಮಾಡಿಕೊಂಡು ಅಮ್ಮನೂ ಕೆಲಸಕ್ಕೆ ಹೊರಟೋದ್ರು. ಅದಾದಮೇಲೆ ಬಟ್ಟೆ ತುಂಬಾ ಬಿದ್ದಿತ್ತು, ಒಗ್ದೇ ಇರಲಿಲ್ಲ. ಮಕ್ಕಳದ್ದು ಯೂನಿಫಾರಮ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಬಿಸಿಲು ಬರ್ತಾಯಿದೆ, ಬೇಗ ಬಟ್ಟೆ ಒಣಗತ್ತೆ ಅಂಥೇಳಿ ಬಟ್ಟೆ ಎಲ್ಲ ತೊಳ್ಕೊಂಡು ಆಮೇಲೆ ಸ್ವಲ್ಪ ತೊಳೆದಿಟ್ಟಿರೋ ಅಂಥ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ಶೆಲ್ಫ್ನಲ್ಲಿ ಎಲ್ಲ ಪಾತ್ರೆಗಳನ್ನೂ ಜೋಡಿಸ್ಕೊಂಡೆ. ಬಟ್ಟೆಗಳೆಲ್ಲ ಮಡ್ಚಕ್ಕಿತ್ತು. ನಾನು ನನ್ನ ಮಗ ಹಾಗೆ ಕೂತ್ಕೊಂಡು ಆಟಾಡ್ಕೊಂಡು ಬಟ್ಟೆಗಳನ್ನೆಲ್ಲ ಬೇಗ ಎಲ್ಲ ಜೋಡಿಸಿ ಬೀರೋದಲ್ಲೆಲ್ಲ ತೆಗೆದಿಟ್ಟೆ. ನಮ್ಮ ಮನೇಲಿ ನನ್ನ ಬಟ್ಟೆ ಎಲ್ಲಿ ಅಂತ ಕೇಳೋರು ಯಾರೂ ಇಲ್ಲ. ಯಾಕಂದರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಬಟ್ಟೆ ತುಂಬ ಈಸಿಯಾಗಿ ಸಿಕ್ಕುತ್ತೆ. ಮತ್ತು ಅಡುಗೆ ಮಾಡೋ ಅಂಥ ಸ್ಟವ್ವು ಗೋಡೆ ತುಂಬಾ ಗಲೀಜಿತ್ತು ಅಂತ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು, ಅರಿಶಿನ, ನೀರು ಹಾಕಿ ಕಲಸಿ ಎಲ್ಲ ಅಲ್ಲಿ ಗೋಡೆಗೆ ಕ್ಲೀನಾಗಿ ಸಾರಿಸ್ಕೊಂಡು ಸ್ಟವ್ ಎಲ್ಲ ಸಾರಿಸಿ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ನೆಲ ತುಂಬಾ ಗಲೀಜಿತ್ತು. ಮಳೆ ಅಲ್ವಾ, ಎಲ್ಲ ಓಡಾಡಿ ಗೊಚ್ಚೆ ಆಗಿಬಿಟ್ಟಿತ್ತು. ಹಾಗಾಗಿ ನೆಲ ಎಲ್ಲ ಒರೆಸ್ಕೊಂಡೆ. ಮತ್ತು ಶನಿವಾರ ಆಗಿದ್ದರಿಂದ ಮಕ್ಕಳು ಕೂಡ ಸ್ಕೂಲಿಂದ ಮನೆಗೆ ಬಂದರು. ಅವ್ರು ಬರ್ತಾ ಇದ್ದಂಗೆ ನನ್ನ ಮಗನಿಗೆ ತುಂಬ ಖುಷಿ ಆಗ್ಬಿಡ್ತು. ಯಾರು ಮಾಡಿದ್ದು ನಿಖಿಲ್? ನಿಜ ಅಕ್ಕ ಮಾಡಿಕೊಟ್ಟಿದ್ದ? ಮಮ್ಮು ಏನ್ ಮಮ್ಮು ಮಾಡಿದಲ್ಲ ಮಗ? ಟೊಮಾಟೆ ಗೊಜ್ಜು. ಓ, ನನ್ನ ಮಗನಿಗೆ ಅವ್ರ ಅಕ್ಕ ಮಾಡೋ ಟೊಮಾಟೆ ಗೊಜ್ಜು ಅಂದರೆ ತುಂಬ ಇಷ್ಟ. ಮಾಡ್ಕೊಂಡು ತಿಂದು ಸ್ವಲ್ಪ ಹೊತ್ತು ಆಟಾಡ್ತಾಯಿದ್ರು. ಮತ್ತು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಕರೆದ್ಕೊಂಬಂದು ಒಳಗಡೆ ನನ್ನ ಮಗನಿಗೆ ಮಲಗಿಸ್ದೆ. ನನ್ನ ಮಗಳು ಸ್ವತಂತ್ರ ದಿನಾಚರಣೆಗೆ ಅಂತ ಹೇಳ್ಬಿಟ್ಟು ಫ್ಲಾಗ್ಗಳನ್ನೆಲ್ಲ ಮಾಡಿಕೊಂಡು ಇಬ್ಬರೂ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದಾದಮೇಲೆ ಸಾಯಂಕಾಲ ಆಯಿತು. ನಮ್ಮ ಮನೆಯವರು, ಅಮ್ಮ ಎಲ್ಲರೂ ಕೆಲಸದಿಂದ ಬಂದರು. ರಾತ್ರಿ ಅಡುಗೆಗೆ ಎಲ್ಲ ತಯಾರಿ ಮಾಡಿ ಅಡುಗೆನೂ ಮಾಡಿ ಮುಗಿಸ್ದೆ. ಹಾಗಲಕಾಯಿ ಪಲ್ಯ ಮತ್ತು ಸೊಪ್ಪಿನ ಸಾರು, ಅನ್ನ ಮಾಡಿದ್ದೆ. ಎಲ್ಲರೂ ಊಟ ಮಾಡ್ಕೊಂಡ್ವಿ. ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟೇ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.